ಪೂಜಾರಿಯವರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ. ಇವತ್ತು SIT ಅವರು ಹುಡುಕಿದ್ರು, ಏನು ಸಿಗಲಿಲ್ಲ. ಹೌದು, ಸಿಗುವುದಿಲ್ಲ. ಎಷ್ಟು ಹುಡುಕಿದ್ರು ನೀವು, ಸಿಗುವುದಿಲ್ಲ. ಯಾಕೆ? ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ, ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು. ಹೌದು, SIT ಅವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಖ್ಯಮಂತ್ರಿಯವರೇ, ಹಾಗೆ ಕೆಲಸವನ್ನು ಮಾಡಿಕೊಂಡು ಹೋಗ್ತಿದ್ದೀರಿ. ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ, ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳೆ ಅವರನ್ನು ಹೂತಿರುವಂಥ ಕೆಲಸ ಆಗ್ತಾ ಇದೆ. ಅದು ಭಾರತದ ಸಂಸ್ಕೃತಿ. ಇವತ್ತು ಅಲ್ಲಿ ಹೆಣ ಸಿಕ್ಕಲಿಲ್ಲ, ಹುಡುಕಿದ್ರು, ಹೆಣ ಸಿಕ್ಕುವುದಿಲ್ಲ. ಹೌದು, ಸಿಕ್ಕುವುದಿಲ್ಲ. ಅಷ್ಟು ಆಳದಲ್ಲಿ ಅದನ್ನು ಹುಚ್ಚಿಟ್ಟಿದ್ದಾರೆ. ಹೆದರಬೇಡಿ, ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ? ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಇಲ್ಲ, ಹಾಳಾಗಲಿಕ್ಕೆ ಬಿಡುವುದಿಲ್ಲ. ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ. ಪೂಜಾರಿ ಮಾತಾಡ್ತಿದ್ದಾನೆ, ನನಗೆ ನನ್ನನ್ನು ಜೈಲಿಗೆ ಹಾಕಿ, ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ.